ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಕಾರ್ತಿಕ್ ಮಾಸ ಬೇರೆ ಮುಗ್ದಿದೆ, ಮಂಗಳವಾರ ಇವತ್ತು. ಸೊ ಬೆಂಗಳೂರೆಲ್ಲ ತುಂಬಾ ಮಳೆ ಇದೆ, ಗೊತ್ತಿರ್ಬೋದು ನಿಮಗೆಲ್ಲನೂ. ಜಿಡಿ ಮಳೆ, ಎಲ್ಲ ಕಡೆ ಸೈಕ್ಲೋನ್ ಆಗಿದೆ. ಅದೇ ಥರನೇ ಇವತ್ತು ತುಂಬ ಮಳೆ ಚಳಿ ಇರೋದ್ರಿಂದ ಮನೇಲಿ ಎಲ್ಲರೂ ಕೂಡ ಕೆಲಸಕ್ಕೆ ರಜೆ ಹಾಕ್ಬಿಟ್ಟಿದ್ದೀವಿ. ಇವತ್ತು ರಜೆ ಹಾಕಿ ಒಂದು ಸ್ಪೆಷಲಾಗಿ ನಾನ್ ವೆಜ್ ಐಟಮ್ ಮಾಡಿಕೊಂಡು ತಿಂದ್ಕೊಂಡು ಮನೇಲೇ ನೆಮ್ಮದಿಯಾಗಿ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಇವತ್ತು. ಅದಕ್ಕೋಸ್ಕರ ಎಲ್ಲರೂ ಲೀವ್ ಹಾಕಿದ್ದೀವಿ. ಸೊ ಹಸ್ಬೆಂಡ್ ಇನ್ನೂ ಮಲಗಿದ್ದಾರೆ, ಮೊಬೈಲ್ ನೋಡ್ತಾ ಇದ್ದಾರೆ. ನಾನಿದ್ದು ಫ್ರೆಶ್ ಅಪ್ ಆಗಿ ಕೆಳಗೆ ಬಂದೆ. ಇಲ್ಲಿ ಆಲ್ರೆಡಿ ಅತ್ತೆ ಮಾವ ಇಬ್ಬರೂ ಚಿಕನ್ ತರಿಸಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ, ಅಂದರೆ ಕ್ಲೀನ್ ಮಾಡ್ಕೋತಾ ಇದ್ದಾರೆ. ಅಂದರೆ ಕಬಾಬಿಗೆ ಸಪ್ರೇಟ್, ಬಿರಿಯಾನಿಗೆ ಸಪ್ರೇಟ್ ಮಾಡ್ಕೋತಾ ಇದ್ದಾರೆ. ನಾನಿಲ್ಲಿ ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆ ತಿಂಡಿಗೆ ನಾನಿಲ್ಲಿ ಬಿರಿಯಾನಿ ಮಾಡ್ತಾಯಿದ್ದೀನಿ. ಸೊ ಬಿರಿಯಾನಿಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಮೀಡಿಯಮ್ ಸೈಜ್ ಪಾತ್ರೆ ಇಟ್ಟಿದ್ದೀನಿ. ಆ್ಯಕ್ಚುಲಿ ಇವತ್ತು ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ, ಕುಕ್ಕರಲ್ಲಿ ಮಾಡ್ತಾಯಿಲ್ಲ. ಅದಕ್ಕೆ ಎಣ್ಣೆ ತುಪ್ಪ ಹಾಕಿ ಪಲಾವ್ ಮಸಾಲೆ ಹಾಕಿ ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡು ಒಂದು 2-3 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ. ಬಾಡಿಸ್ಕೊಂಡಿದ್ದೆಲ್ಲ ಆದಮೇಲೆ ಚಿಕನ್ ಹಾಕಿ ಅದಕ್ಕೆ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡ್ತೀನಿ. ಒಂದು 5 ನಿಮಿಷ ಬಿಟ್ಟು ಓಪನ್ ಮಾಡಿ ಸ್ವಲ್ಪ ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾನ ಕಟ್ ಮಾಡ್ಕೊಂಡು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಕ್ಲೋಸ್ ಮಾಡ್ತೀನಿ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಆ್ಯಕ್ಚುಲಿ ನಾನು ಈ ಸೊಪ್ಪುಗಳನ್ನ ಏನಕ್ಕೆ ಆ್ಯಡ್ ಮಾಡ್ತೀನಪ್ಪ ಅಂತ ಹೇಳಿದ್ರೆ, ಈಗಲೇ ಒಂದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಕಲರ್ ಕೂಡ ಗ್ರೀನ್ ಬರುತ್ತೆ. ಮೆಂತ್ಯ ಸೊಪ್ಪಿಲ್ಲಿ ಸ್ವಲ್ಪ ಕಟ್ ಮಾಡಿನೂ ಹಾಕ್ಕೊಂಡಿದ್ದೀನಿ, ಮತ್ತು ರುಬ್ಬೋದು ಕೂಡ ಹಾಕೋತೀನಿ ನಾನು. ಈಗ ನೋಡ್ತಾ ಇರ್ಬೋದು, ನೀರು ಬಿಟ್ಟಿದೆ ಎಲ್ಲನೂ. ಚಿಕನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ರುಬ್ಬಿರೋ ಮಸಾಲೆ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ರುಬ್ಬೋದಕ್ಕೆ ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ, ಸ್ವಲ್ಪ ಮೆಂತ್ಯ ಸೊಪ್ಪು, ಕೊತ್ತಂಬರಿ, ಪುದೀನ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಚಕ್ಕೆ, ಲವಂಗ ಇಷ್ಟೇ ಹಾಕ್ಕೊಂಡು ರುಬ್ಬಿರೋದು. ಯಾವ ಕಾಯೂ ಹಾಕಿಲ್ಲ, ಏನೂ ಹಾಕಿಲ್ಲ. ನಾನು ಇಷ್ಟು ರುಬ್ಕೊಂಡಿದ್ದೀನಿ, ಹಾಕ್ಕೊಂಡಿದ್ದೀನಿ, ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಈಸ್ಟರ್ನವ್ರದ್ದು ಬಿರಿಯಾನಿ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು 2 ಸ್ಪೂನ್ ಆದರೆ ಸಾಕು, ಜಾಸ್ತಿ ಏನು ಬೇಡ. ಯಾಕಂದ್ರೆ ನಾವು ಕೂಡ ಮಸಾಲೆ ಹಾಕಿರ್ತೀವಲ್ಲ. ಸೊ ಒಂದು 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ್ದಾದಮೇಲೆ ಕ್ಲೋಸ್ ಮಾಡಿ ಸ್ವಲ್ಪ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡಬೇಕು. ಕ್ಲೋಸ್ ಮಾಡಿ ಈಗ 2 ಮೀಡಿಯಮ್ ಸೈಜ್ ಟೊಮೆಟೊ ಹಾಕೋತಾ ಇದ್ದೀನಿ. ನಾನು 2 ಮೀಡಿಯಮ್ ಸೈಜ್ ಟೊಮೆಟೊ ತೊಗೋತಾ ಇರೋದು. ಏನಕ್ಕೆ ಹೇಳಿದ್ರೆ, ನಾನು ಸ್ವಲ್ಪ ಮೊಸರು ಆ್ಯಡ್ ಮಾಡ್ಕೊತೀನಿ. ಮೊಸರು ಹಾಕ್ಕೊಂಡ್ರೆ ಆ್ಯಕ್ಚುಲಿ ಚಿಕನ್ ಸಾಫ್ಟಾಗಿ ಸ್ಪಾಂಜಿಯಾಗಿರುತ್ತೆ, ಅದಕ್ಕೋಸ್ಕರ ಹಾಕೋತೀನಿ. ಇನ್ನೊಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ಉಪ್ಪು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನೋಡಿ ನಾನಿಲ್ಲಿ ಯಾವುದು ಕಲರ್ ಆ್ಯಡ್ ಮಾಡಿಲ್ಲ. ನಾನು ಸೊಪ್ಪು ಹಾಕಿ ರುಬ್ಬಿದ್ದೀನಿ, ಅದರಿಂದನೇ ಇಷ್ಟೊಂದು ಕಲರ್ ಬಂದಿದೆ. ಬಿರಿಯಾನಿ ಕೂಡ ಅಷ್ಟೇ ಗ್ರೀನ್ ಕಲರಲ್ಲೇ ಬರುತ್ತೆ. ಈಗ ಲಿಡ್ ಕ್ಲೋಸ್ ಮಾಡಿದ್ದೀನಿ, ಅದು ಚೆನ್ನಾಗಿ ಕುದಿಬೇಕು. ಸೊ ಈಗ ಕುದ್ದಾಗಿದೆ. 1-1.5 ಸ್ಪೂನಷ್ಟು ಮೊಸರು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಈಗ ಆಲ್ರೆಡಿ ನಾನು 2 ಮೀಡಿಯಮ್ ಸೈಜ್ ಟೊಮೆಟೊ ಹಾಕ್ಕೊಂಡಿದ್ದೀನಲ್ವ, ಅದಕ್ಕೋಸ್ಕರ ಸ್ವಲ್ಪ ಮೊಸರು ಆ್ಯಡ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನು ರುಬ್ಬೋದಕ್ಕೆ ತುಂಬ ಐಟಮ್ಗಳನ್ನೆಲ್ಲ ಏನು ಯೂಸ್ ಮಾಡಲ್ಲ, ಮತ್ತು ಮಸಾಲೆನೂ ಜಾಸ್ತಿ ಹಾಕಲ್ಲ. ನಾನು ಸ್ವಲ್ಪನೇ ಮಸಾಲೆ ಹಾಕ್ತೀನಿ, ಬಟ್ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈಗ ಚೆನ್ನಾಗಿ ಕುದ್ದಿದೆ. ಈಗ ನೀರು ಆ್ಯಡ್ ಮಾಡ್ಕೋದು. ಆ್ಯಕ್ಚುಲಿ ನಾನಿಲ್ಲಿ 1.5 kg ಅಷ್ಟು ಅಕ್ಕಿ ಹಾಕೋತಾ ಇದ್ದೀನಿ. ಅಂದರೆ ನಾವು ಮನೇಲಿ ಒಂದು ಲೋಟ ಇಟ್ಕೊಂಡಿದ್ದೀವಿ, ಅದರ ಅಳತೆ ಪ್ರಕಾರ ಹಾಕ್ತೀನಿ. ಈಗ ಎಕ್ಸಾಂಪಲ್ಲು ನಾನಿಲ್ಲಿ 4 ಲೋಟ ತೊಗೊಂಡಿದ್ದೀನಿ ಅಕ್ಕಿನ. ಸೊ ಅದಕ್ಕೆ ನಾನಿಲ್ಲಿ 8 ಲೋಟ ನೀರು ಹಾಕೋತಾ ಇದ್ದೀನಿ. ಸೊ ಅಕ್ಕಿ ಎಷ್ಟು ತಗೋತೀವೋ ಅದರ ಡಬಲ್ ಅಷ್ಟು ನೀರು ಹಾಕಿದ್ರೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಯಲ್ಲಿ ಬೇಯುತ್ತೆ. ಮತ್ತೇನು ಎಕ್ಸ್ಟ್ರಾ ಆ್ಯಡ್ ಮಾಡೋ ಅವಶ್ಯಕತೆ ಇರಲ್ಲ. ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ಆ್ಯಡ್ ಮಾಡಿಕೊಂಡು ಮುಚ್ಚಿದ್ದೀನಿ. ಈಗ ನೋಡ್ತಾ ಇರ್ಬೋದು, ಚೆನ್ನಾಗಿ ನೀರು ಕುದಿ ಬರ್ತಾ ಇದೆ. ಈ ಥರ ಕುದಿ ಬಂದಾದಮೇಲೆ ಅಕ್ಕಿ ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಲಿಡ್ ಕ್ಲೋಸ್ ಮಾಡ್ತೀನಿ. ಸೊ ಪ್ಲೇಟ್ ಮುಚ್ಚಿದ್ದಾದಮೇಲೆ ಹಾಗೆ ಬಿಡಬಾರ್ದು. ಒಂದೊಂದು 5-5 ನಿಮಿಷಕ್ಕೂ ಓಪನ್ ಮಾಡಿ ಮಿಕ್ಸ್ ಮಾಡ್ತಾ ಇರಬೇಕು. ನೀವು ಯಾಕೆ ಬಂದಿದ್ದೀರಾ ಇಲ್ಲಿ? ಏನು ಕೆಲಸ ನಿಮ್ಗಿಲ್ಲಿ? ಮಧ್ಯಾಹ್ನ ಪುಟಾಣಿ ಬಂದ್ಲು, ಅವಳು ಕೂಡ ಆಟ ಆಡ್ತಾ ಇದ್ದಾಳೆ. ಕ್ಲಿಕ್ ಮಾಡಿ ಸ್ಮೈಲ್. ಇಲ್ಲ ನೋಡಿಲ್ಲ,
ಸ್ಮೈಲ್ ಸ್ಮೈಲ್ ಪ್ಲೀಸ್, ಸ್ಮೈಲ್ ಪ್ಲೀಸ್. ಸೊ ಈಗ ಬಿರಿಯಾನಿ ರೆಡಿ ಆಗಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಕಲರು ಸೂಪರಾಗಿ ಬಂದಿದೆ, ಗ್ರೀನ್ ಕಲರು. ಈಗ ಇದನ್ನು ನಮ್ಮ ಮಾವನಿಗೆ ಹಾಕ್ಕೊಡ್ತಾ ಇದ್ದೀನಿ. ಅವ್ರ ಟೇಸ್ಟ್ ಹೇಗಿದೆ ಅಂತ ನೋಡಿಬಿಟ್ಟು ಹೇಳ್ತಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡೋದಕ್ಕೆ. ನೋಡೋಣ ಬನ್ನಿ ನಮ್ಮ ಮಾವ ಏನು ಹೇಳ್ತಾರೆ ಅಂತ. ಟೇಸ್ಟ್ ತುಂಬ ಚೆನ್ನಾಗಿದೆಯಪ್ಪ. ಏನು ಹಾಕಿದ್ದಾರೆ ಕೇಳಬೇಕಾದ್ರೆ ಇಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇನ್ನೊಂದ್ಸರಿ ಇವ್ರು ಮಾಡಿದ್ರೆ ತಿನ್ಬೇಕು ಅನ್ಸುತ್ತೆ. ಈಗ ಡಿಮಾರ್ಟ್ಗೆ ಹೋಗ್ತಾ ಇದ್ದೀವಿ. So, ಕೇಳಿಸ್ಕೊಂಡಲ್ಲ ನಮ್ಮ ಮಾವ ಏನ್ ಹೇಳಿದ್ರು ರೆಡಿ ಅಂತ? ಮಾಡ್ಕೊಂಡಿದ್ದೀವಿ. ಇಲ್ಲಿ ನೋಡಮ್ಮ ಚಿನ್ನಮ್ಮ, ಇಲ್ಲಿ ಹೆಂಗಪ್ಪ ನಾವು ಹೋಗೋದು ಗಾಡೀಲಿ? ಹಂಗ ಇಲ್ಲಿ ನೋಡ್ಬೇಕಿಲ್ಲಿ. ವೆರಿ ಗುಡ್, ಗುಡ್ ಗರ್ಲ್. ಎಲ್ಲಪ್ಪ ನಾವು ಪಿ ಹೋಯ್ತೀವಲ್ಲಪ್ಪ? ಚಿನ್ನಮ್ಮ, ನಾವು ಪಿ ಹೋಯ್ತೀವಲ್ಲಪ್ಪ? ಸೊ ನಾವೀಗ ಡಿಮಾರ್ಟ್ ಹತ್ರ ಬಂದ್ವಿ. ಹಸ್ಬೆಂಡ್ ಪಾಪುನ ಎತ್ಕೊಂಡಿದ್ದಾರೆ. ಆ್ಯಕ್ಚುಲಿ ಅವ್ರ ಅಮ್ಮ ಬರಲಿಲ್ಲ, ನಾವು 3 ಜನ ಬಂದ್ವಿ. ಇಲ್ಲಿ ಬಂದು ನಾವೇನು ಕವರ್ ತಂದಿರ್ತೀವಲ್ಲ ಅದನ್ನು ಅದರಲ್ಲಿ ಕ್ಲೋಸ್ ಮಾಡಿ ಕೊಡ್ತಾರೆ. ಓಪನ್ ಮಾಡೋಕ್ಕೆ ನಮ್ಮ ಕೈಲಂತೂ ಆಗಲ್ಲ. ಅದನ್ನು ಹಾಕ್ಕೊಂಡು ಬಂದಾದಮೇಲೆ ಒಳಗಡೆ ಬಂದ್ವಿ. ಒಂದು ಟ್ರಾಲಿ ತೊಗೊಂಡು ಅದರಲ್ಲಿ ಪಾಪುನ ಕೂರಿಸ್ಕೊಂಡಿದ್ದೀವಿ. ಎತ್ಕೊಂಡು ಓಡಾಡೋಕ್ಕಾಗಲ್ಲ ಅಲ್ವ ತುಂಬ ದೂರ, ಅದಕ್ಕೋಸ್ಕರ ಅವಳು ಅದ್ರಲ್ಲಿ ಆರಾಮಾಗಿ ಕಂಫರ್ಟಬಲಾಗಿ ಕೂತ್ಕೊಂಡಿದ್ಲು. ನಾವೇನೇನು ಬೇಕೋ ಎಲ್ಲ ಶಾಪ್ ಮಾಡ್ತಾ ಇದ್ದೀವಿ. ಸೊ ಅವಳ ಕಡೆಯಿಂದ ಅಂತೂ ನಮಗೇನು ತೊಂದರೆ ಆಗಲ್ಲ. ಸೊ ಮನೆಗೆ ಏನೇನು ಬೇಕು ದಿನಸಿ ಎಲ್ಲನೂ ಮನೇಲೇ ಅತ್ತೆ ಹೇಳಿದರು ಏನೇನು ತರಬೇಕು ಅಂತ ಹೇಳಿ. ನಾವು ಕೂಡ ಕೆಲವೊಂದು ಐಟಮ್ ತರಬೇಕು. ಆ್ಯಕ್ಚುಲಿ ಮನೆ ರೇಷನ್ ಎಲ್ಲ ನಾವು ಮನೆ ಹತ್ರನೇ ಮಾವ ತಂದುಬಿಡ್ತಾರೆ. ಸೊ ನಮಗೆ ಕೆಲವೊಂದು ಐಟಮ್ ಏನೇನು ಬೇಕೋ ಅದನ್ನು ಮಾತ್ರ ಇಲ್ಲಿ ತೊಗೊಳಕ್ಕೆ ಬಂದಿದ್ದೀವಿ. ಎಕ್ಸಾಂಪಲ್ ನನಗೆ ತುಪ್ಪ, ಪಾಪಗೆ ಬೆಣ್ಣೆ, ಉಪ್ಪು, ಆಮೇಲೆ ಸೋಪ್ಗಳು, ಈ ಥರದ ಐಟಮ್ಗಳು ಮಾತ್ರ ಇಲ್ಲಿ ತೊಗೋತೀವಿ, ಎಲ್ಲನೂ ತೊಗೊಳಲ್ಲ. ಪ್ಲಸ್ ಹಾರ್ಲಿಕ್ಸ್ ಇಲ್ಲಿ ಕಡಿಮೆ ರೇಟಿಗೆ ಸಿಗುತ್ತೆ, ಚೆನ್ನಾಗಿರೋದು ಕೂಡ ಸಿಗುತ್ತೆ. ಅದಕ್ಕೋಸ್ಕರ ನಾವು ಇಲ್ಲೇ ಬಂದು ತೊಗೋತೀವಿ ಹಾರ್ಲಿಕ್ಸ್ ಎಲ್ಲನೂ. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಡಿಮಾರ್ಟಲ್ಲಿ ಸ್ವಲ್ಪ ರೇಟ್ ಕಮ್ಮಿನೇ ಇರುತ್ತೆ. ನಾವಿವತ್ತು ಟ್ಯೂಸ್ಡೇ ಆಗಿರೋದ್ರಿಂದ ಜನ ಕಮ್ಮಿ ಇದ್ದಾರೆ, ಅದಕ್ಕೋಸ್ಕರ ಪಾಪನ ಕರ್ಕೊಂಡು ಬಂದಿದ್ದೀವಿ. ಯೂಶಲಾಗಿ ವೀಕೆಂಡಲ್ಲಿ ಬಂದ್ರಂತೂ ಕಾಲು ಇಡೋಕ್ಕೆ ಜಾಗ ಇರಲ್ಲ ಡಿಮಾರ್ಟ್ಗಳಲ್ಲಿ. ನೀವು ನೋಡಿರ್ಬೋದು ಹೆಂಗಿರ್ತಾರೆ ಜನ ಅಂತ. ಅದಕ್ಕೋಸ್ಕರ ನಾವು ಆದಷ್ಟು ವೀಕ್ ಡೇಸಲ್ಲೇ ಬರೋದಕ್ಕೆ ಟ್ರೈ ಮಾಡ್ತೀವಿ. ಲೀವ್ ಇದ್ರೆ ಅಂತೂ 100% ವೀಕ್ ಡೇಸಲ್ಲೇ ಬರ್ತೀವಿ. ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ನಾನು ಹಬ್ಬಿ ಇಬ್ಬರೇ ಮಧ್ಯಾಹ್ನ ಟೈಮ್ ಬಂದು ತೊಗೊಂಡು ಹೋಗ್ತೀವಿ. ಆ್ಯಕ್ಚುಲಿ ಇವತ್ತು ಅಜ್ಜಿ ಕೂಡ ಕೆಲವೊಂದು ಐಟಮ್ಗಳು ತರೋದಕ್ಕೆ ಹೇಳಿದ್ರು. ಸೊ ಈಗ ಅವ್ರ ಐಟಮ್ಗಳನ್ನೇ ಹುಡುಕ್ತಾ ಇದ್ದೀವಿ. ಸರ್ಫ್ ಎಕ್ಸೆಲ್ ಸೋಪು, ಆಮೇಲೆ ಪೌಡರು ಎಲ್ಲ ಅವ್ರಿಗೆ ಬೇಕಾಗಿತ್ತು. ಸೊ ಅವ್ರಿಗೆ ಏನೇನು ಹೇಳಿದ್ರು ಅದನ್ನು ತಗೋತಾ ಇದ್ದೀವಿ ಚೆಕ್ ಮಾಡಿಕೊಂಡು. ಇದನ್ನು ಮುಗಿಸ್ಕೊಂಡು ಮನೆಗೆ ಹೋಗಿದ್ದಾದಮೇಲೆ ಮಟನ್ ಸಾಂಬಾರು ಕೂಡ ಮಾಡಬೇಕು. ಅದಕ್ಕೋಸ್ಕರ ಬೇಗ ಬೇಗ ಶಾಪ್ ಮಾಡ್ತಾ ಇದ್ದೀವಿ. ಯಾಕಂದರೆ ಮಟನ್ ಬೇಯೋದು ತುಂಬ ಲೇಟ್ ಆಗಿಬಿಡುತ್ತೆ. ಮತ್ತು ಪಾಪು ಬೇರೆ ಇದ್ದಾಳೆ, ಅವಳ ಹತ್ರ ತುಂಬ ಕಷ್ಟ ಆಗುತ್ತಲ್ಲ, ಅವಳಿಗೆ ಹಾಲು ಕೊಡಿಸ್ಬೇಕು ಬೇರೆ. ಅದಕ್ಕೋಸ್ಕರ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಶಾಪ್ ಮಾಡ್ಕೊಂಡು ಮನೆಗೆ ಹೋಗ್ತೀವಿ. ಜೊತೆಗೆ ಮಳೆ ಬೇರೆ ಬರ್ತಾ ಇದೆ ಆಚೆಗಡೆ. ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮನೆಗೆ ಹೋಗಿ ಸೇರ್ಕೋಬೇಕು. ಈಗ ಸೋಪ್ ನೋಡ್ತಾ ಇದ್ದೀವಿ. ಅಜ್ಜಿ ಹೇಳಿತ್ತು ದಪ್ಪ ದಪ್ಪ ಇರೋ ಸೋಪ್ಗಳು, ಬಟ್ ಇಲ್ಲಿ ತುಂಬ ಚಿಕ್ಕ ಚಿಕ್ಕದೇ ಇತ್ತು. ಸೊ ಅದಕ್ಕೋಸ್ಕರ ಲೂಸ್ ಇರುತ್ತಲ್ಲ ಸಪ್ರೇಟು, ಅದನ್ನೇ ತೊಗೋತಾ ಇದ್ದೀವಿ ಒಂದು 6. ಇದಾದಮೇಲೆ ಪಾಪುಗೆ ನೀರು ಕುಡಿಯೋದಕ್ಕೆ ಬಾಟಲ್ ಬರುತ್ತಲ್ವ, ಅದನ್ನು ನೋಡ್ತಾ ಇದ್ದೀವಿ. ಯಾಕಂದರೆ ಪ್ರತಿ ಸಲ ನಾವೇ ಕುಡಿಸೋದಕ್ಕಾಗಲ್ಲ ಅಲ್ವ. ಈ ಥರದ್ದಾಗಿದ್ದರೆ ಅದು ಪಾಪುನೇ ಕೈಯಲ್ಲಿ ಹಿಡ್ಕೊಂಡು ಕುಡಿತಾಳೆ ಸಿಪ್ ಮಾಡಿಕೊಂಡು. ಅದಕ್ಕೋಸ್ಕರ ಇದನ್ನು ನೋಡ್ತಾ ಇದ್ದೀನಿ. ನಾನಿಲ್ಲಿ ಸ್ಕೈ ಬ್ಲೂ ಕಲರ್ನ ತೊಗೊಂಡೆ ಪಾಪುಗೆ ಅಂತ ಹೇಳಿ, ಇದನ್ನೇ ತೊಗೊಂಡಿದ್ದೀನಿ. ಇಷ್ಟ ಅಲ್ಲ ಇರೋದು. ಸೊ ಇದಾದಮೇಲೆ ಪಾಪುಗೆ ಪ್ಯಾಂಟ್ಗಳು ನೋಡೋಣ ಅಂತ ಹೋಗ್ತಾ ಇದ್ದೀನಿ ನೆಕ್ಸ್ಟು. ಸೊ ಪಾಪುದ ಚಡ್ಡಿಗಳೇ ತುಂಬ ಇದೆ ಹೊರತು ಪ್ಯಾಂಟ್ಗಳಂತೂ ತುಂಬಾ ಕಮ್ಮಿ ಇದೆ. ಅದಕ್ಕೋಸ್ಕರ ಪಾಪುಗೆ ಬಟ್ಟೆ ನೋಡ್ತಾ ಇದ್ದೆ, ಪ್ಯಾಂಟ್ ನೋಡ್ತಾ ಇದ್ದೆ. ಈಗ ಶಾಪಿಂಗ್ ಎಲ್ಲ ಆಯಿತು. ಪಾಪು ಕೈಲಿ ಒಂದು ಸಣ್ಣ ಚಾಕ್ಲೇಟ್ ಕೊಟ್ಟು ಕರ್ಕೊಂಬರ್ತಾ ಇದ್ದೀವಿ. ನೋಡಿ ಅವಳು ಎಷ್ಟು ಚೆನ್ನಾಗಿ ಹಿಡ್ಕೊಂಡು ಆಟಾಡ್ತಾ ಇದ್ದಾಳೆ ಅಲ್ಲ. ಅವಳ ಕೈಗೆ ಈ ಥರ ಚಾಕ್ಲೇಟ್ ಏನಾದರೂ ಒಂದು ಕೊಟ್ಬಿಟ್ರೆ ಸಾಕು, ಅವಳು ಪಾಡಿಗೆ ಅವಳು ಆಟ ಆಡ್ಕೊಂಡಿರ್ತಾಳೆ. ಯಾರಿಗೂ ಕೂಡ ಅವಳು ಪ್ರಾಬ್ಲಮ್ ಮಾಡಲ್ಲ. ಸೊ ಇವಳನ್ನಂತೂ ಅವ್ರ ಅಪ್ಪ ಅಮ್ಮ ಇಲ್ಲದಿದ್ರು ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗ್ಬೋದು, ಅಷ್ಟು ಕಂಫರ್ಟಬಲ್ ಫೀಲ್ ಮಾಡ್ತಾಳೆ. ಓಯ್ ಇಲ್ಲೋಡ, ಶಾಪಿಂಗ್ ಚೆನ್ನಾಗಿತ್ತಾ?
ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕೂತಿದ್ದಾಳೆ ಅಂತ ಹೇಳಿ. ಈಗ ಮನೆ ಕರ್ಕೊಬಂದ್ವಿ, ಅಡುಗೆ ಮಾಡಿದೆ, ಊಟ ಆಯಿತು. ಈಗ ಪಾಪು ಆಟ ಆಡ್ಕೊಂಡು ಕೂತಿದ್ದಾಳೆ. ಅದನ್ನೇ ಒಂದು ಸಣ್ಣ ಕ್ಲಿಪ್ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ. ಅವಳಿಗೆ ಫ್ರೆಂಡ್ಸೇ ಬೇಕು ಅನ್ನೋದೆಲ್ಲ ಏನಿಲ್ಲ, ಆರಾಮಾಗಿ ಆಟ ಆಡ್ತಾಳೆ ಅವಳು ಪಾಡಿಗೆ ಅವಳು.